ಆಗ್ಲೇ ನಮ್ ತಿಪ್ಟೂರಲ್ಲಿ ಜಾತ್ರೆ ವೈಬ್ ಸ್ಟಾರ್ಟ್ ಆಗಿದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು ವಾರ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ನಮ್ಮ ಮನೆಯವರು ಬೆಡ್ಶೀಟ್ ಎಲ್ಲ ತೆಗೆದು ಚೇಂಜ್ ಮಾಡ್ತಾ ಇದ್ರು. ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಮನೇಲಿ ಪೂಜೆ ಮಾಡ್ಕೊಂಡು ಹಾಗೆ ಬೇಗ ತಿಂಡಿ ಎಲ್ಲ ಮಾಡಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬೇಗ ರೆಡಿಯಾಗಿ ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ವಾರ ದೇವಸ್ಥಾನಕ್ಕೆ ಬರ್ತಾ ಇದ್ವಿ, ಆದ್ರೆ ಹಣ್ಣು ಕಾಯಿ ಮಾಡಿಸ್ತಾ ಇರ್ಲಿಲ್ಲ. ಇವತ್ತು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಪೂಜೆ ಮಾಡಿಸಿ ಪಕ್ಕದಲ್ಲೇ ಇದ್ದಿ ಚಿಕ್ಕಮ್ಮನ್ ಕೈ ಮುಕ್ಕೊಂಡು ಅಲ್ಲಿಂದ ಮನೆ ಕಡೆ ಬಂದ್ವಿ. ಸಂಜೆ ಹಾಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಆಗಿ ಇಬ್ರು ರೆಡಿಯಾಗಿ ಮನೆಯಿಂದ ಓಡ್ತಾ ಇದ್ವಿ. ಅವಾಗ್ಲೂ ನಮ್ಮ ಮನೆಯವರು ತರಲೆ ಮಾಡೋದ್ ಬಿಡ್ತಾ ಇಲ್ಲ. ನಮ್ ತಿಪ್ಟೂರ್ ಗಣೇಶನ್ ನೋಡಿ ತುಂಬಾ ದಿನನೇ ಆಗಿತ್ತು. ಹಾಗೆ ಇದೇ ವಾರ ಗಣೇಶನ್ ಬಿಡೋದ್ರಿಂದ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಗಣೇಶನ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೋದ್ವಿ. ಊರಲ್ಲೂ ಸಹ ದೇವ್ರು ಕರ್ಸಿದ್ರು. ಬೆಳಗ್ಗೆನೆ ಹೋಗ್ಬೇಕಾಗಿತ್ತು, ಆದ್ರೆ ಹೋಗೋದಿಕ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಸಂಜೆ ಆಗೋಗಿ ಸ್ವಲ್ಪ ಟೈಮ್ ಇದ್ದು ಮನೆಗ್ ಬರೋಣ ಅಂತ ಹೊರಟ್ವಿ. ನಮ್ಮ ಮನೆಯವರು ಮನೆ ಹತ್ರ ಇದ್ದಾಗ ಒಂದ್ ನಾಯಿ ಮಾತಾಡ್ಸಿದ್ರು. ಅದು ನಾವು ಟೌನಿಗೆ ಬರ್ಬೇಕಾದ್ರೂ ನಮ್ ಹಿಂದೆನೆ ಬರ್ತಾ ಇತ್ತು. ಅದು ನೇಗೋ ಮತ್ತೆ ಮನೆ ಹತ್ರ ಕಳ್ಸಿ ನಾವು ಟೌನ್ ಕಡೆ ಬಂದ್ವಿ. ಟೌನಿಗೆ ಬಂದ್ರೆ ಆಲ್ರೆಡಿ ನಮ್ ತಿಪ್ಟೂರಲ್ಲಿ ಜಾತ್ರೆ ವೈಬ್ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾ ಇದ್ರು, ಆದ್ರೆ ಈ ವರ್ಷ ಇನ್ನೂ ಭರ್ಜರಿಯಾಗಿ ಶ್ರೀ ಸತ್ಯ ಗಣಪತಿ ವಿಸರ್ಜನಾ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದೇ 19, 20, 21 ಈ 3 ದಿನ ನಮ್ಮ ಕಲ್ಪತರು ಕ್ರೀಡಾಂಗಣದಲ್ಲಿ ಕಲ್ಪೋತ್ಸವ ನಡೀತಿದ್ದು, ಈ ಕಲ್ಪೋತ್ಸವಕ್ಕೆ ಅದ್ದೂರಿಯಾಗಿ ಸ್ಟೇಜ್ ಕೂಡ ರೆಡಿ ಆಗಿದೆ. ನಾವು ಕೂಡ ಬರ್ತೀವಿ, ನೀವು ಕೂಡ ಬನ್ನಿ. ಹಾಗೆ ಇದೆ 22, 23ಕ್ಕೆ ಶ್ರೀ ಸತ್ಯ ಗಣಪತಿಯವರ ವಿಸರ್ಜನಾ ಮಹೋತ್ಸವ ನಡೀತಾ ಇದೆ. ಎಲ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.